26 ಫೆಬ್ರವರಿ TV9 ಡಿಜಿಟಲ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಮೋ ಓಂ ವಿಷ್ಣುಪದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿ ನಾಮನೆ ನಮಸ್ತೆ ಸರಸ್ವತಿ ದೇವೇ ಗೌರವಾಣಿ ಪ್ರಚಾರಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ ದೇಸ್ತಾರಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಜಯ ದ್ವೈತ ಗದಾಧಾರ್ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಭಕ್ತಿಯಾಗಿ ಈ ಜಪವನ್ನು ಮಾಲೆಯಲ್ಲಿ ಮಾಡಿ, ಮಾಲೆ ಇಲ್ಲ ಅಂದರೆ ಬೆರಳ ಮೇಲೆ ಎಣಿಸ್ಕೊಂಡು 108 ಅಂತ 1008 ಸಲ ಜಪ ಶುರು ಮಾಡಿ 108 ಮಾಡ್ತಾ 1008 ಆಗುತ್ತೆ. ಈ ಕಾಲ ಫೆಬ್ರವರಿ ನಂತರ ಮಾರ್ಚ್ ಬರೋದು ತುಂಬ ಸಂಕಟಮಯವಾಗಿದೆ. ಇಡೀ ಭೂಲೋಕಕ್ಕೆ ಸಂಕಟ, ಯುದ್ಧಗಳು, ಪ್ರಕೃತಿ ವಿಕೋಪ ಕಾಣಿಸ್ತಾ ಇದೆ. ಇವೆಲ್ಲ ದೂರವಾಗುತ್ತೆ. ಹರೇರ್ನಾಮ ಇವ ಕೇವಲಂ ಕಲೌದ ನಾಸ್ತೇವ ಗತಿ. ನೋಡಿ, 3 ಸಲ ನಾಸ್ತೇವ ಗತಿರನ್ಯ. ಕಲಿಯುಗದಲ್ಲಿ ಬೇರೆ ಗತಿ ಇಲ್ಲ. ಜಪ ಶುರು. ಮಾಂಸಾಹಾರವನ್ನು ತ್ಯಜಿಸಿ. ಅರ್ಥ ಮಾಡ್ಕೊಳ್ಳಿ. ತ್ಯಜಿಸೋಕ್ಕಾಗಿಲ್ಲ ಅಂದರೆ ಮೆಲ್ಲಿಗೆ ಕಡಿಮೆ ಮಾಡಿ, ಭಾಳ ಒಳ್ಳೆಯದಾಗುತ್ತೆ. ಇಲ್ಲಿ ನೋಡೋಣ, ಮೇಷರಾಶಿಗೆ ಇವತ್ತು ನಾಳೆ ಸಂಕಟವಾಗಿದೆ. 2 ದಿವಸ ಹೋಗಲಿ ಭಾಗ್ಯೋದಯ. ಮೇಷರಾಶಿ ಗುರುಬಲ ಬರ್ತಾ ಇದೆ. ಮೇಷರಾಶಿಗೆ ಈ ಮಾರ್ಚ್ ತಿಂಗಳಲ್ಲೂ ಸಂಕಟ ಇದ್ದರೂ ನಿಮಗೆ ಒಳ್ಳೆಯದಾಗುತ್ತೆ. ಸಂಕಟ ಬಂದು ಒಳ್ಳೆಯದಾಗುತ್ತೆ. ಸೊ ಆದ ಕಾರಣ ಜೀವನದಲ್ಲಿ ಹಲವರಿಗೆ ಸುಖ, ಹಲವರಿಗೆ ದುಃಖ. ಮೇಷರಾಶಿಗೆ ಆರ್ಥಿಕ ಲಾಭ, ವ್ಯಾಪಾರದಲ್ಲಿ ವೃದ್ಧಿ. ಗುರುಬಲ ಬರ್ತಾ ಇದೆ. ಫಸ್ಟ್ ಮೇ ಗುರುಬಲಕ್ಕಾಗಿ ಕಾಯ್ದಿರಿ. ಯುಗಾದಿ ಬಂದಾಗ ಪಂಚಾಂಗ ಶ್ರವಣಕ್ಕೆ ಈ ವರ್ಷ ಗುರುಬಲ ಇದೆಯಾ? ಶನಿಬಲ, ಗುರುಬಲನೂ ಇದೆ, ಶನಿಬಲನೂ ಇದೆ ಮೇಷರಾಶಿ. ಸೊ ದಶೆ ಚೆನ್ನಾಗಿದ್ದರೆ ಹಲವರು ತುಂಬ ಭೂಲೋಕಕ್ಕೆ ಸಂಕಟಮಯವಾದಂಥ ಸಮಯ ಆದರೂ ನಿಮಗೆ ಶುಭ. ಮೇಷರಾಶಿ 6ರಲ್ಲಿ ಕೇತು ಇದೆ, 12ರಲ್ಲಿ ರಾಹು. ಸರ್ಪ ಶಾಂತಿ ಮಾಡೋದು ದಯವಿಟ್ಟು ಮರಿಬೇಡಿ. ವೃಷಭ ರಾಶಿ ನೋಡೋಣ. ವೃಷಭ ರಾಶಿಗೆ ವೀಕ್ಷಕರೇ, ಇದೇ ದಿವಸ ಇವತ್ತು ನಾಳೆ ಶುಭ, ಧನಲಾಭ, ಭಾಗ್ಯೋದಯ. ವೃಷಭ ರಾಶಿ. ಸೊ ವೃಷಭ ರಾಶಿಗೆ ವೀಕ್ಷಕರೇ, ಭಾಗ್ಯದಲ್ಲೇ ಉಚ್ಚಕುಜ, ಭಾಗ್ಯದಲ್ಲಿ ಶುಕ್ರ, ಬುಧನು 10ನೇ ಮನೆ ಬಂತು, ಸೂರ್ಯ 10. ಆದ ಕಾರಣ ಕ್ರಮೇಣವಾಗಿ ಒಳ್ಳೆಯದಾಗುತ್ತೆ. ಚಾಂದ್ರಮಾನ ಯುಗಾದಿ ನೆನಪಿಡಿ. ಸೂರ್ಯ ಮೀನ ರಾಶಿ ಬರಲಿ. ಸೊ ಮಾರ್ಚ್ ತಿಂಗಳಲ್ಲಿ 10ನೇ ತಾರೀಕು ಬಹಳ ದೋಷ ಇದೆ. ಮಾರ್ಚ್ ತಿಂಗಳಂತ ಹೇಳಿದ್ರೆ 20 ಮಾರ್ಚ್ ದಾಟಬೇಕು. 20 ದಿವಸ ಈ ಮಾರ್ಚು ಇಡೀ ಭೂಲೋಕಕ್ಕೆ ಸಂಕಟ. ಆದರೆ ನಿಮಗೆ ವೃಷಭ ರಾಶಿಗೆ ಶ್ರಮೆ ಪಡ್ತೀರಾ, ವಿಘ್ನ ಬರುತ್ತೆ. ಕೈಗೆ ಬಂತು ಬಾಯಿಗೆ ಬರಲ್ಲ, ಆಮೇಲೆ ಜಯ ನಿಮ್ಮದೇ. ವೃಷಭಕ್ಕೆ ಗುರು ಪ್ರವೇಶವಾಗುತ್ತೆ, ಶುಕ್ರನ ಮನೆಯಲ್ಲಿ ಪ್ರವೇಶವಾಗುತ್ತೆ. ವೃಷಭ ರಾಶಿಗೆ ಅಧಿಪತಿ ಶುಕ್ರನು. ಅರ್ಥ ಮಾಡ್ಕೊಳ್ಳಿ. ಶುಕ್ರ ಬಲವಾಗಿದ್ದರೆ ಫಿಲ್ಮ್ ವರ್ಲ್ಡ್ಗೆ ತುಂಬ ಒಳ್ಳೆಯದಾಗುತ್ತೆ. ಫಿಲ್ಮ್ ಮಾಡೋ ಮುನ್ನ ಫಿಲ್ಮ್ ಡೈರೆಕ್ಟರ್ಸು ಈ ಫಿಲಮ್ ನಾನು ಮಾಡಲ್ಲ, ಲಾಭ ಇದ್ದರೆ ಮಾಡಬೇಕು. ಫಿಲಮ್ ಸಕ್ಸಸ್ ಇಲ್ಲದೆ ಇಷ್ಟು ಕೋಟಿ ಹಾಕಿ ಸಕ್ಸಸ್ ಬೇಕಲ್ಲ. ಅದು ಒಂದು ಲಾಟ್ರಿ ಥರ ಆಗಿಬಿಟ್ಟಿದೆ. ಒಂದು ಫಿಲಮ್ ಸಕ್ಸಸ್ ಆಗುತ್ತೆ, ಒಂದು ಫಿಲಮ್ ಸಕ್ಸಸ್ ಆಗಲ್ವಲ್ಲ. ಜ್ಯೋತಿಷನ್ನು ಒಂದು ಪ್ರಶ್ನೆ ಕೇಳೋದೇ ಉತ್ತಮ. ಇಷ್ಟು ಕೋಟಿಗಳು ಹಾಕ್ತೀವಿ, ಲಾಭ ಆಗುತ್ತಾ? ಮಿಥುನ ರಾಶಿ ನೋಡೋಣ. 2 ದಿವಸ ಹೋಗಬೇಕು. 2 ದಿವಸದ ನಂತರ ಭಾಗ್ಯೋದಯ, ಗುರುಬಲ ಇದೆ. ಅಷ್ಟಮದಲ್ಲಿ ಇರೋ ಬುಧನು ದಶಮಕ್ಕೆ ಪ್ರವೇಶವಾಗಿ 9ಕ್ಕೆ ಭಾಗ್ಯಸ್ಥಾನಕ್ಕೆ ಪ್ರವೇಶವಾಗುತ್ತೆ, ಭಾಗ್ಯೋದಯವಾಗುತ್ತೆ. ಸೊ ಮಿಥುನ ರಾಶಿಗೂ ವೀಕ್ಷಕರೇ, ಈ ಒಂದು ಮಾರ್ಚ್ ತಿಂಗಳು ಬರುವಂಥ ಸಂಕಟ ಪಾರಾಗುತ್ತೆ. ದಶೆ ಚೆನ್ನಾಗಿದೆ ನೋಡ್ಕೊಳ್ಳಿ. ಗುರುಬಲ ಇರೋ ಕಾರಣ 11ರಲ್ಲಿ ಗುರು. ಮಿಥುನ ರಾಶಿ. ಸೊ ಕುಜ 8ರಲ್ಲಿದೆ. ಸೊ ನರಸಿಂಹಸ್ವಾಮಿ ಪೂಜೆ, ನರಸಿಂಹಸ್ವಾಮಿ ಅಷ್ಟೋತ್ತರ, ಕಾಲಚಕ್ರ ಪಂಚಾಂಗ ಬಿಡುಗಡೆ ಮಾಡಿದ್ದೀವಿ. ನವಗ್ರಹಗಳ ಶಾಂತಿ ಹೇಗೆ ನೀವೇ ಮನೇಲಿ ಓದ್ಬೋದು, ₹1 ಖರ್ಚಿಲ್ಲದೆ. ಅರ್ಥ ಮಾಡ್ಕೊಳ್ಳಿ. ಸೊ ಕರ್ಕ ರಾಶಿಗೆ ವೀಕ್ಷಕರೇ, ಇವತ್ತು ನಾಳೆ ಧನಲಾಭ, ಸುಖ, ಪರಿವರ್ತನೆ ಶುಭ. ಯಾಕಂದರೆ ಇದು ದ್ವಿತೀಯ ತಿಥಿ, ಹುಣ್ಣಿಮೆ ಆಗಿ 2 ದಿವಸ ಕ್ಷೀಣವಾಗುತ್ತೆ. ಕೃಷ್ಣಪಕ್ಷ ಮಾಘ ಮಾಸದಲ್ಲಿ ಸ್ನಾನದ ಭಾಳ ಪವಿತ್ರತೆ. ನದಿ ಸ್ನಾನ ಮಾಡಬೇಕು. ಧನಿಕ ಶ್ರೋತಿಯೋ ರಾಜ ನದಿ ವೈದ್ಯಸ್ತು ಪಂಚಮ ಪಂಚಯತ್ರ ನ ವಿದ್ಯಂತೆ ನ ತತ್ರ ದಿವಸಂ ವಸೇತ್. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. 5 ವಸ್ತುಗಳು ಇರಬೇಕು. ಧನ, ಕಷ್ಟ ಬಂದಾಗ ದುಡ್ಡು ಸಹಾಯ ಮಾಡೋರು. ಧನಿಕ, ಶ್ರೋತ್ರಿಯೋ ಅಂದರೆ ಪೂಜೆ ಮಾಡೋರು. ರಾಜ, ಒಳ್ಳೆಯ ರಾಜನಿರಬೇಕು. ಯಾವ ಪಾರ್ಟಿನೇ ಆಗಲಿ, ಎಲೆಕ್ಷನ್ ಬರ್ತಾ ಇದೆ, ದೊಡ್ಡ ಪರಿವರ್ತನೆ ಆಗುತ್ತೆ. ಹಲವರು ಜಯವಾಗುತ್ತೆ, ಹಲವರು ಅಪಜಯವಾಗುತ್ತೆ. ಎಲೆಕ್ಷನ್ಗೆ ಎಲ್ಲರೂ ಶ್ರಮೆ ಪಡ್ತಾರೆ, ಎಲ್ರಿಗೂ ಜಯವಾಗುತ್ತಾ? ಭಾಗ್ಯದಲ್ಲಿರಬೇಕು ಜಯ. ಭಾಗ್ಯಂ ಫಲತಿ ಸರ್ವತ್ರ ನ ವಿದ್ಯಾಚನ ಪೌರುಷಂ.
ನೀವೇನೋ ಓಟ್ ಹಾಕ್ಬಿಡ್ತೀರ. ಎಲೆಕ್ಷನ್ ಬರ್ತಾ ಇದೆ, ಎಲೆಕ್ಷನ್ ಬಂದಾಗೆಲ್ಲ ಓಟ್ ಹಾಕ್ತೀವಿ. ಯಾರಿಗೆ ಯೋಗ ಹಣೆ ಬರ ಇದೆ ಅವರೇ ರಾಜರಾಗೋದು. ಧನಿಕ ಶ್ರೋತ್ಯೋ ರಾಜ. ನದಿ ಸ್ನಾನ ಮಾಡು, ಅರ್ಥ ಮಾಡ್ಕೊಳ್ಳಿ. ನದಿ ವೈದ್ಯಸ್ತು ಪಂಚಮ, ಒಳ್ಳೆ ವೈದ್ಯರು ಇರಬೇಕು, ಫ್ಯಾಮಿಲಿ ಡಾಕ್ಟರ್ ಇರಬೇಕು, ಬರೀ ಡಾಕ್ಟ್ರಲ್ಲ. ಅರ್ಧರಾತ್ರಿಗೂ ಆ ವೈದ್ಯರು ನಮಗೆ ಸಹಾಯ ಮಾಡ್ತಾರೆ. ಪ್ರಾಣ ಹೋದಾಗ ವೈದ್ಯರೇ ಬೇಕು. ರಾಮಾಯಣದಲ್ಲೂ ಶ್ರೀರಾಮರು ಹನುಮಂತನಿಗೆ ವೈದ್ಯರನ್ನ ಕರ್ಕೊಂಬಪ್ಪ, ದೇವರು ಮುಟ್ಟಿದರೆ ಲಕ್ಷ್ಮಣ ಗುಣ ಆಗ್ಬಿಡೋದು, ದೇವರು ಶ್ರೀರಾಮರು. ಆದರೆ ವೈದ್ಯರು ಇಂಪಾರ್ಟೆನ್ಸ್ ತೋರಿಸ್ತಾರೆ, ಹನುಮಂತ ಅಲ್ಲ. ಶತ್ರುವಿನ ವೈದ್ಯ ಕರ್ಕೊಂಬಂದು ಲಕ್ಷ್ಮಣನ ಗುಣ ಸಂಜೀವನಿ ತೊಗೊಂಬರೋಕ್ಕೆ ಮಾರ್ಗ ತೋರಿಸ್ತಾರೆ. ಅರ್ಥ ಮಾಡ್ಕೊಳ್ಳಿ. ಅಂತ ಒಳ್ಳೆ ವೈದ್ಯರು ಸಿಕ್ಕಬೇಕು, ಸಿಗ್ತಾರೆ ನಿಮಗೆ. ಸಿಂಹರಾಶಿಗೆ ವೀಕ್ಷಕರು 2 ದಿವಸ ಹೋಗಬೇಕು. ಪರಿವರ್ತನೆ ಶುಭ, ಗುರುಬಲ ಕಾಪಾಡ್ತಾ ಇದೆ. ಸರ್ಪಶಾಂತಿ ಮಾಡ್ಕೊಳ್ಳಿ. ರಾಹು 8ರಲ್ಲಿದೆ, ಆದರೆ 7ರಲ್ಲಿ ರವಿ ಮತ್ತು ಶನಿ. ಚಾಂದ್ರಮಾನ ಯುಗಾದಿಗೆ ಸ್ವಲ್ಪ ಇಂಪ್ರೂವ್ಮೆಂಟು. 14th ಏಪ್ರಿಲ್ವರೆಗೂ ಕಾಯಬೇಕು. ಸೌರಮಾನ ಯುಗಾದಿ 14th ಏಪ್ರಿಲ್. ಬಹಳ ಒಳ್ಳೆಯದಾಗುತ್ತೆ. ಸಿಂಹರಾಶಿಗೆ ಅದ್ಭುತ. ರಾಜಕಾರಣಿಗಳು ಒಳ್ಳೆಯದು, ಗೌರ್ಮೆಂಟ್ ಕೆಲಸ ಸಿಕ್ಕುತ್ತೆ, ಪ್ರಯತ್ನ ಪಡಿ. 6ರಲ್ಲಿ ಕುಜ, ಭಾಳ ಶತ್ರುಧ್ವಂಸ ಸಿಂಹರಾಶಿಗೆ. ಮಕಪುಬ್ಬ ಉತ್ತರ 1ನೇ ಪಾದ ಸಿಂಹರಾಶಿ. ದಶೆ ಚೆನ್ನಾಗಿದೆ ನೋಡ್ಕೊಳ್ಳಿ. ನಿಮ್ಗೆ ಯಾವ ದಶೆ? ಒಬ್ರಿಗೆ ಈ ದಶೆ ಇರುತ್ತೆ, ಒಬ್ರಿಗೆ ಶುಕ್ರ ದಶೆ, ಒಬ್ರಿಗೆ ಬುಧ ದಶೆ. ಎಲ್ಲ ಸಿಂಹರಾಶಿಗೆ ಒಂದೇ ಫಲ ಇರಲ್ಲ. ಗೋಚಾರ ಮಾತ್ರ ನಾವು ಪ್ರಸಾರ ಮಾಡ್ತಾಯಿದ್ದೀವಿ, ನಿಮಗಾಗಿ ಮಾಡ್ತಾಯಿದ್ದೀವಿ. ಆದರೆ ನೀವು ದಶಾಭುಕ್ತಿ ನೋಡೋದು ದಯವಿಟ್ಟು ಮರಿಬೇಡಿ. ಕನ್ಯಾ ರಾಶಿ, ಕನ್ಯೆಯಲ್ಲಿ ಕೇತು ಇದೆ, ಸರ್ಪಶಾಂತಿ ಮಾಡ್ಕೊಳ್ಳಿ. ಉಲ್ಟಾ ಅಂದರು ಅರ್ಥ ಮಾಡ್ಕೊಳ್ಳಿ. 18 ಮಾಸ ರವೆ, ರಾಹು ಕೇತು ಉಲ್ಟಾ ಬವೇನ್ 18 ಮಾಸ ರವೆ. 18 ಕಚೇರಿ ಅಂತೀವಿ. 18 ಅಂದರೆ 18 ತಿಂಗಳು ಒಂದು ರಾಶಿಯಲ್ಲಿರುತ್ತೆ. ಕನ್ಯಾ ರಾಶಿಯಲ್ಲಿ ಕೇತು 18 ತಿಂಗಳು. ಸೊ ಗುರುಬಲ ಬರ್ತಾ ಇದೆ. ಇವತ್ತೇ ಚಂದ್ರನು ಕನ್ಯಾ ರಾಶಿ ಪ್ರವೇಶವಾಗುತ್ತೆ. ಉತ್ತರ ನಕ್ಷತ್ರ ಭಾಳ ಶುಭ. ಉತ್ತರ ಯಾವ ಮುಹೂರ್ತದಲ್ಲೂ ಉತ್ತರ ನಕ್ಷತ್ರದಲ್ಲಿ ಕೆಲಸ ಮಾಡೋ ಶುಭವಾಗುತ್ತೆ. ಸೊ ಕನ್ಯಾ ರಾಶಿಗೆ ವೀಕ್ಷಕರೇ, ಪಂಚಮದಲ್ಲಿ ಶುಕ್ರ, ವಿದ್ಯಾರ್ಥಿಗಳಿಗೆ ಒಳ್ಳೆಯದು. ಸೊ ಆಯು ಕರ್ಮಂಚ ವಿತ್ತಂಚ ವಿದ್ಯಾ ನಿಧನಮೇ ವಚ್ಚ ಪಂಚೈತಾನ್ ಸ್ಥಿಜ್ಯಂತೆ ಗರ್ಭಸ್ಥಶ್ಚ ಇವ ದೇಹಿನ ಅಂದರು. ಎಷ್ಟು ವಿದ್ಯೆ ಬರುತ್ತೆ ಅದು ನಿಶ್ಚಯ ಆಗಿಬಿಟ್ಟಿದೆ. ಸುಮ್ಮನೆ ಪ್ರೆಷರ್ ಹಾಕಬೇಡಿ ಮಕ್ಕಳಿಗೆ. ಎಷ್ಟು ಓದ್ತಾರೋ ಹಲವರು ಪಾಸ್ ಆಗ್ತಾರೆ, ಹಲವರು ಡಬಲ್ ಡಿಗ್ರಿ ಆಗ್ತಾರೆ, ಒಬ್ಬರು SLCಗೆ ಫೇಲ್ ಆಗಿಬಿಡ್ತಾರೆ. ಫೇಲ್ ಆದರೂ ಅಂತ ಪ್ರೆಷರ್ ಹಾಕಬೇಡಿ. ಫೇಲಿಯರ್ ಈಸ್ ಎ ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ಸಕ್ಸಸ್. ಫೇಲ್ ಆದರೂ ಧೈರ್ಯ ಕೊಡಿ ಮಕ್ಕಳಿಗೆ. ಫೇಲ್ ಆದೇ ನಾಳೆ ಪಾಸ್ ಆಗ್ತೇವೆ, ಪುನಃ ಇಲ್ಲದೇ ವ್ಯಾಪಾರ ಮಾಡಿಬಿಡು. ವಿದ್ಯೆ ಯೋಗ ಇಲ್ಲದೇ ಇದ್ದರೆ. ಹೈದರಲ್ಲಿಗೆ ವಿದ್ಯೆ ಯೋಗ ಇರಲಿಲ್ಲ, ಸೈನ್ ಹಾಕೋ ಯೋಗನೂ ಇರಲಿಲ್ಲ, ಅಷ್ಟು ವಿದ್ಯೆ ಇರಲಿಲ್ಲ, ಆದರೆ ರಾಜರಾದರು. ಇತಿಹಾಸದಲ್ಲಿ ನೋಡ್ಕೊಳ್ಳಿ. ಇದಕ್ಕೆ ಅದೇಕ್ತಾ ಇದರ ದೇಕ್ಕಂದು ಬ್ರಿಟಿಷ್ ಬಂದಾಗ. ಸೊ ಅರ್ಥ ಮಾಡ್ಕೊಳ್ಳಿ. ಕನ್ಯಾ ರಾಶಿ ಪಂಚಮದಲ್ಲಿ ಶುಭ ಗ್ರಹಗಳಿದೆ, ಒಳ್ಳೆ ಡಬಲ್ ಡಿಗ್ರಿ ಮಾಡ್ತಾರೆ. ಪಾಪಗಳಿದೆ ಫೇಲ್ ಆಗ್ತಾ ಹೋಗ್ತಾರೆ. ಅಂಥವ್ರು ಜಾಸ್ತಿ ಪ್ರೆಷರ್ ಹಾಕಬೇಡಿ. ಯಾಕಂದರೆ ಒಬ್ಬ ಹುಡುಗ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾನೆ. ಎಷ್ಟು ಟೆನ್ಷನ್ ಇರುತ್ತೆ ಆ ವಯಸ್ಸಲ್ಲಿ. ಕಷ್ಟಂಚ ಕಲು ಮೂರ್ಖತ್ವಂ ಕಷ್ಟಂಚ ಕಲು ಯೌವನ ಅಂದರು. ಮೂರ್ಖನಾಗಿ ಜೀವಿಸೋದು ಕಷ್ಟ, ಯೌವನಾವಸ್ಥೆಯೂ ತುಂಬ ಕಷ್ಟ. ಅನುಭವ ಇರೋಲ್ಲ ಯೌವನದಲ್ಲಿ. ಕಷ್ಟ ತರಂಚವಿ ಪರಗೆ ಹೇ ನಿವಾಸನ. ಬೇರೆಯವ್ರ ಮನೆಯಲ್ಲಿ ವಾಸ ಮಾಡೋದು ಎಲ್ಲಕ್ಕಿಂತ ಕಷ್ಟದ ಕೆಲಸ. ತುಲಾರಾಶಿ ಗುರುಬಲ ಇದೆ. 2 ದಿವಸ ಹೋಗಲಿ. ತುಲಾರಾಶಿಗೆ ಚಂದ್ರ ಬರುತ್ತೆ. ಚಿತ್ತ ಸ್ವಾತಿ ವಿಶಾಖಕ್ಕೆ ಚಂದ್ರ ಬರುತ್ತೆ. ಗಂಗಾ ಯಮುನಾ ಸರಸ್ವತಿ ಸಪ್ತ ಸಿಂಧು ಭರ್ಪೂರ್ ತುಳಸಿ ಚಾತಕಕ್ಕೆ ಮತ್ತು ಸ್ವಾತಿ ಬಿನ ಸಬಧೂಲ್ ಅಂದರು. ಸ್ವಾತಿ ನಕ್ಷತ್ರದ ವರ್ಣನೆ ಕವಿಗಳು ಎಷ್ಟು ಸುಂದರವಾಗಿ ವರ್ಣಿಸ್ತಾರೆ. ನಿಮ್ಮದು ತುಲಾರಾಶಿ ಗುರುಬಲ ಇದೆ, ವಿವಾಹ ಶುಭ ಕಾರ್ಯ ನಡೆಯುತ್ತೆ. 2 ದಿವಸ ಹೋಗಲಿ, ಚಂದ್ರನ ತುಲಾರಾಶಿಗೆ ಬರುತ್ತೆ. ದಿವಸ ಲೆಕ್ಕ ಕೊಡ್ತಾ ಇದ್ದೀವಿ. ತುಲಾರಾಶಿ 6ರಲ್ಲಿ ರಾಹು ಶತ್ರುಧ್ವಂಸ ರೋಗಹರಣ. ವೃಶ್ಚಿಕ ರಾಶಿ ಗುರುಬಲ ಬರ್ತಾ ಇದೆ. 1 ಮೇಗೆ ಗುರುಬಲ. ಅರ್ಥ ಮಾಡ್ಕೊಳ್ಳಿ. ಯೋಗ ಅನ್ನೋದು ನೋಡಿ, ಪ್ರಧಾನಮಂತ್ರಿ ಮೋದಿಯವರು ವೃಶ್ಚಿಕ ರಾಶಿ, ಪ್ರಧಾನಮಂತ್ರಿಗಳು ನೆಹರೂಜಿ ಆದರು ಮೊದಲು. ಯೋಗ ಇರಬೇಕಲ್ಲ. ಅದಕ್ಕೆ ಮುನ್ನ ಆಮೇಲೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಪ್ರಧಾನಮಂತ್ರಿಗಳಾದರು. ಯಾರ್ಯಾರು ಯೋಗ ಇತ್ತು ಅವರೇ ಆಗಿದ್ದು ಪ್ರಧಾನಮಂತ್ರಿಗಳು. ಎಲ್ಲರೂ ಆಗಲಿ. ಶ್ರೀಮಾನ್ ದೇವೇಗೌಡರು ಪ್ರಧಾನಮಂತ್ರಿಗಳಾದ್ರಲ್ಲ, ಆಶ್ಚರ್ಯ ಆಗುತ್ತೆ ಇವತ್ತಿಗೂ. ಏನು ಯೋಗ ಇತ್ತು ದೇವೇಗೌಡರ ಜಾಗದಲ್ಲಿ ಮುಖ್ಯಮಂತ್ರಿಗಳಾಗಿ. ಸೊ ವೃಶ್ಚಿಕ ರಾಶಿ ಶ್ರೀಮಾನ್ ಯಡಿಯೂರಪ್ಪಂದು ನಾಳೆ ಜನ್ಮೋತ್ಸವ, ಅವ್ರದ್ದು ಮುಖ್ಯಮಂತ್ರಿಗಳಾದರು. ಸೊ ಮುಖ್ಯಮಂತ್ರಿಗಳಾಗಬೇಕಾದ್ರೆ ಯೋಗ ಇರಬೇಕಲ್ಲ ವೀಕ್ಷಕರೇ. ಸೊ ವೃಶ್ಚಿಕ ರಾಶಿ ಗುರುಬಲ ಇದೆ. 1 ಮೇಗೆ ಶುಭ. ಧನುರಾಶಿ ಇದು ಬಹಳ ಶುಭ. 2 ದಿವಸ ಹೋಗಬೇಕು. ತುಲಾಗೆ ಚಂದ್ರ ಬರಬೇಕು. ಪರಿವರ್ತನೆ ಗಜಕೇಸರಿ ಯೋಗ ಆಗುತ್ತೆ. ಗಜಕೇಸರಿ ಯೋಗ ಅಂದರೆ ಅರ್ಥ ಮಾಡ್ಕೊಳ್ಳಿ. 29ನೇ ತಾರೀಕು ಫೆಬ್ರವರಿ, ಮಾರ್ಚ್ಗೂ ಒಳ್ಳೆ ಪರಿವರ್ತನೆ. ಧನುರಾಶಿ ಮೂಲ ಪೂರ್ವಾಷಾಢ ಉತ್ತರಾಷಾಢ
ಮೊದಲನೇ ಪಾದ ಧನು. ಹೆಣ್ಣುಮಕ್ಕಳು ಮೂಲ ಅಲ್ಲಿ ಹುಟ್ಟಿದ್ರು ಜಾತಕ ಚೆನ್ನಾಗಿದೆ, ಅವ್ರು ಸುಖವಾಗಿರ್ತಾರೆ. ಇಲ್ಲ ಮೂಲ ನಕ್ಷತ್ರದ ಅಲ್ಪ ದೋಷವನ್ನು ಪೂಜೆ ಮಾಡ್ಕೊಳ್ಳಿ, ಅದೇನು ದೊಡ್ಡ ದೋಷ ಅಲ್ಲ, ಮೂಲ ಅಂತಾನೆ ಎದುರು ಬಿಡ್ತಾರೆ. ಹೆದರ್ಕೊಂಬೇಡಿ ಧನುರಾಶಿ. ಯಾಕಂದ್ರೆ ಗುರುಬಲ ಇದೆ, 5ನೇ ಮನೆ ಗುರು, 3ರಲ್ಲಿ ಸೂರ್ಯ ಮತ್ತು ಶನಿ, ಭಾಳ ಶುಭ. ರವಿ ಶನಿ ಸ್ವಲ್ಪ ಘರ್ಷಣೆ ಇರುತ್ತೆ, ಮಾರ್ಚ್ ತಿಂಗಳಲ್ಲಿ ಸಂಕಟ ಇದೆ ಇಡೀ, ಆದರೆ ನಿಮ್ಮಿಂದ ಒಳ್ಳೆಯದಾಗುತ್ತೆ. ಉಚ್ಚ ಕುಜ 2ನೇ ಮನೆ, ಕಾರಣ ಇದು ಅರ್ಥ ಮಾಡ್ಕೊಳ್ಳಿ. ಸೊ ಮಕರ ರಾಶಿ ನೋಡೋಣ. ಇವತ್ತು ನಾಳೆ ಪರಿವರ್ತನೆ, ಶುಭದಾಯಕ, ಲಾಭದಾಯಕ. ಮಕರದಲ್ಲೇ ಉಚ್ಚ ಕುಜ, ಅದ್ಭುತವಾದಂಥ ಗ್ರಹ ಇದು. ಮಾರ್ಸ್ ಅಂದರು, ವಿಜ್ಞಾನಿಗಳು ಅದನ್ನು ನೋಡ್ತಾ ಇರ್ತಾರೆ. ಚಂದ್ರನಿಗೆ ಹೋಗ್ಲಿಕ್ಕೆ ಈಗ ಪುನಃ ಅಮೆರಿಕ ಪ್ರಯತ್ನ ಪಡ್ತಿದ್ದಾರೆ. ಒಂದು ಸಲ ಹೋಗಿದ್ದು ಸಾಲಿಲ್ವಾ, ಎಷ್ಟು ದೂರ ಇದೆ ಚಂದ್ರ. ಆಮೇಲೆ ಕುಜನ್ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ರೆಡ್ ಪ್ಲ್ಯಾನೆಟ್ ಅಂದರು, ರೆಡ್ ಆ್ಯಂಡ್ ವೈಟ್, ರೆಡಿ ಟು ಫೈಟ್. ಅರ್ಥ ಮಾಡ್ಕೊಳ್ಳಿ. ನಾಳೆನೇ ಮಂಗಳವಾರ ಕುಜನ ವಾರ. ಸೊ ಮಕರ ರಾಶಿಗೆ ಶುಕ್ರನೂ ಇದೆ. ಶುಕ್ರ ಕುಜ 7ರಲ್ಲಿದ್ದರೆ ಲವ್ ಮ್ಯಾರೇಜ್ ಆಗುತ್ತೆ. ತಂದೆ ತಾಯಿ ಕೇಳ್ತಾರೆ, ಅರೇಂಜ್ ಮ್ಯಾರೇಜಾ, ಲವ್ ಮ್ಯಾರೇಜಾ, ಸ್ವಂತದಲ್ಲಿ ಮದುವೆನಾ, ಹೊರಗೆಯಿಂದ ಮದುವೆ ಆಗುತ್ತಾ, ಯಾವಾಗ ಮದುವೆ ಆಗುತ್ತೆ, ಯಾಕೆ ಮದುವೆ ವಿಳಂಬ ಆಗ್ತಾಯಿದೆ, ಮದುವೆ ನಂತರ ಸಂಕಟಗಳು, ಇವೆಲ್ಲ ಕುಜ ಶುಕ್ರ. ಅರ್ಥ ಮಾಡ್ಕೊಳ್ಳಿ ಕಾಂಬಿನೇಷನ್. ಕುಜ ಶುಕ್ರ ಮಕರ ರಾಶಿಯಲ್ಲಿದೆ. ನೀವು ಹುಟ್ಟಿದ ಮಕರ ರಾಶಿ, ಇನ್ನೂ ಏಳರಾಟ ಶನಿ ಇದೆ, 1 ವರ್ಷ ಇದೆ, ಆಮೇಲೆ ಒಳ್ಳೆಯದಾಗುತ್ತೆ ಮಕರ ರಾಶಿ. ಕುಂಭರಾಶಿಗೆ ಏಳರಾಟ ಶನಿ ಇದೆ, ದಶೆ ಚೆನ್ನಾಗಿದೆ, ತೊಂದರೆ ಆಗೋಲ್ಲ. ಇವತ್ತು ನಾಳೆ 2 ದಿವಸ ಸಂಕಟ ಇದೆ, ಪಾರಾಗುತ್ತೆ. ಸೊ ಜಪ ಕಪ ಜಾಸ್ತಿ ಮಾಡ್ಕೊಳ್ಳಿ. ಯಜ್ಞಾನಾಂ ಜಪಯಜ್ಞೋಸ್ಮಿ, ಯಜ್ಞಗಳಲ್ಲಿ ನಾನು ಜಪಯಜ್ಞ ಅರ್ಜುನ, ಭಗವದ್ಗೀತೆಯಲ್ಲಿ ದೇವರು ಹೇಳ್ತಾರೆ. ಆಗ ದೇವ್ರ ಪೂಜೆ, ದಾನ, ಪೂಜೆ, ದೇವರ ದರ್ಶನ, ದೇವಸ್ಥಾನದ ದರ್ಶನ, ತೀರ್ಥಯಾತ್ರೆ ಇವೆಲ್ಲ ಮಾಡಿದ್ರೆ ಶುಭ. ಮೀನ ರಾಶಿಗೆ ಗುರುಬಲ ಇದೆ, ಎಲ್ಲರ ಶನಿ ಇದ್ದರೂ ಪರವಾಗಿಲ್ಲ, ಆದರೆ ಮೀನದಲ್ಲೇ ರಾಹು ಇದೆ. ಸರ್ಪಶಾಂತಿ ಮಾಡ್ಕೊಳ್ಳಿ. ಓಂ ಅನಂತಾಯ ನಮಃ, ಓಂ ವಾಸುಕಿಯೇ ನಮಃ. ವಾಸುಕಿಯನ್ನು ಹಗ್ಗವಾಗಿ ಉಪಯೋಗ ಮಾಡಿದ್ರು. ವಾಸುಕಿಯನ್ನು ಮತ್ಸ್ಯಾವತಾರದಲ್ಲಿ ಅಂದರೆ ಆ ನಾವಿಕೆಗೆ ಕಟ್ಟಿದ್ರು ವಾಸುಕಿ ಅಂತ 2 ಕಡೆ ಶಾಸ್ತ್ರಗಳ ವರ್ಣನೆ ಬರುತ್ತೆ. ಓಂ ಅನಂತಾಯ ನಮಃ, ಅನಂತ ಶಯನ, ಓಂ ಅನಂತ, ಓಂ ವಾಸುಕಿ ನಮಃ, ಅನಂತಂ ವಾಸುಕಿಂ ಶೇಷಂ, ಆದಿಶೇಷನು. ಅರ್ಥ ಮಾಡ್ಕೊಳ್ಳಿ. ಸೊ ಬಲರಾಮ ಮತ್ತು ಲಕ್ಷ್ಮಣ ಆದಿಶೇಷನು ಇಲ್ಲೇ. ಸೊ ಅಂತ್ಯದಲ್ಲಿ ಬಲರಾಮರು ಸರ್ಪ ಆಗಿಬಿಟ್ರು, ಶ್ರೀರಾಮರು ನದಿಗೆ ಹೋಗ್ಬಿಟ್ರು ಅಯೋಧ್ಯೆಯಲ್ಲಿ. ಇಲ್ಲದೆ ದೇವರನ್ನು ನಾವು ನಂಬಬೇಕಾಗಿಲ್ಲ. ಈ ಲೀಲೆಗಳೆಲ್ಲ ನೋಡುವಾಗ ರಾಮಾಯಣದಲ್ಲಿ ಎಲ್ಲಿ ಹುಟ್ಟಿದ್ರು, ಅಯೋಧ್ಯೆಯಲ್ಲಿ ಹುಟ್ಟಿದ್ರು. ಚಿತ್ರಕೂಟಕ್ಕೆ ಬಂದರು, ಚಿತ್ರಕೂಟಕ್ಕೆ ಘಾಟ್ ಪೇ ಭೈ ಸಂತನ್ ಕಿ ಬೀಟ್, ತುಳಸಿದಾಸ್ ಚಂದನಗಿಸೆ ತಿಲ್ಕ್ ಕರೆ ರಘುವೀರ್. ತುಳಸಿದಾಸರು ವರ್ಣಿಸ್ತಾರೆ ಚಿತ್ರಕೂಟ. ದಂಡಕಾರಣ್ಯ ಬಂದಿದ್ದು, ನಾಸಿಕ್ ಬಂದಿದ್ದು, ಇವೆಲ್ಲ ಎಲ್ಲೆಲ್ಲಿ ಬಂದರು ಅನ್ನೋದು ವರ್ಣನೆ ಇದೆ. ವಾಲ್ಮೀಕಿ ರಾಮಾಯಣ ಓದಿ. ಅಯೋಧ್ಯೆ ದೇವಸ್ಥಾನಕ್ಕೆ ಬೃಹದಾಕಾರವಾದ ದೇವಸ್ಥಾನ, ಅಬುಧಾಬಿಯಲ್ಲೂ ಅಷ್ಟು ದೊಡ್ಡ ದೇವಸ್ಥಾನ ಕಟ್ಟಿಬಿಟ್ಟಿದ್ದಾರೆ. ತೀರ್ಥಯಾತ್ರೆ ಮಾಡಿ ಶುಭವಾಗುತ್ತೆ. ಈಗ ಇವತ್ತು ದ್ವಿತೀಯ ತಿಥಿ. ವೃಷಭ ಲಗ್ನದಲ್ಲಿ ಯಾವ ಕೆಲಸ ಮಾಡಿದ್ರೂ ಶುಭವಾಗುತ್ತೆ. 11ರಿಂದ 12ವರೆ. 27ನೇ ತಾರೀಕು ಮಂಗಳವಾರ ನರಸಿಂಹಸ್ವಾಮಿ ಪೂಜೆ ಮಾಡಿ. ಕುಜದೋಷ ಇರೋರು, 2 ಮದುವೆ, ಗಂಡ ಹೆಂಡತಿ ಜಗಳ, ಕೋರ್ಟಲ್ಲಿ ಕೇಸು ಎಲ್ಲವೂ ಸೆಟ್ಲ್ ಆಗಿಬಿಡುತ್ತೆ. ದಯವಿಟ್ಟು ಪೂಜೆ ಮಾಡಿ ವೃಷಭ ಲಗ್ನದಲ್ಲಿ. ನ್ಯಾಷನಲ್ ಸೈನ್ಸ್ ಡೇ ಬುಧವಾರ. ಅದೇ ವೃಷಭ ಲಗ್ನ. ಮಿಥುನ ಲಗ್ನವೂ ಚೆನ್ನಾಗಿದೆ, ಅದೇ ವೃಷಭ ಲಗ್ನ ಭಾಳ ಚೆನ್ನಾಗಿದೆ. ಗುರುವಾರ ವೃಷಭ ಲಗ್ನ. ಪಂಚಮಿ, ನಾಗಪೂಜೆಯಲ್ಲಿ ಪಂಚಮಿ ಅಂತೀವಿ. ಷಷ್ಠಿಗೆ ಸ್ಕಂದನ ಪೂಜೆ ಬರೋ ಶುಕ್ರವಾರ ವೃಷಭ ಲಗ್ನದಲ್ಲಿ ಮಾಡ್ಕೊಳ್ಳಿ. ಶನಿವಾರನೂ ಷಷ್ಠಿ ಇದೆ, ಹನುಮಾನ್ ಚಾಲೀಸ ಓದ್ಕೊಳ್ಳಿ. ಬರೋ ಭಾನುವಾರ ಅಲೆಕ್ಸಾಂಡರ್ ಗ್ರಾಂಬೆಲ್ ಟೆಲಿಫೋನ್ ಕಂಡಿದ್ದು 1847ನಲ್ಲಿ. ಸೈಂಟಿಸ್ಟ್, ಇನ್ವೆಂಟರ್ ಆಫ್ ಟೆಲಿಫೋನ್ ನಾವು ಉಪಯೋಗ ಮಾಡೋದು ದೊಡ್ಡದಲ್ಲ. ಅಲೆಕ್ಸಾಂಡರ್ ಗ್ರಾಂಬೆಲ್. ವಿಜ್ಞಾನಿಗಳು ಹುಡ್ತಾರೆ ಮಾರ್ಚಲ್ಲಿ. ಆಮೇಲೆ ಬರೋ ಸೋಮವಾರ ನ್ಯಾಷನಲ್ ಸೆಕ್ಯೂರಿಟಿ ಡೇ ಅನ್ನು ಆಚರಣೆ ಮಾಡ್ತೀವಿ. ಸೋಮವಾರ ವೃಷಭ ಲಗ್ನಲ್ಲಿ ಯಾವ ಕೆಲಸ ಮಾಡ್ಕೊಳ್ಳಿ. 10:30ರಿಂದ 12 ಇಷ್ಟು ಹೇಳ್ತಾ ಈ ಕಾರ್ಯಕ್ರಮ ಮುಕ್ತಾಯ ಮಾಡ್ತೀವಿ. ನಿಮಗೆಲ್ಲ ಶುಭವಾಗಲಿ. ವಿಶೇಷವಾಗಿ ದೇವ್ರ ಧ್ಯಾನ ಜಪ ಮಾಡ್ಕೊಳ್ಳಿ. ಮಾರ್ಚ್ ತಿಂಗಳಲ್ಲಿ ಪ್ರಕೃತಿ ವಿಕೋಪ, ಯುದ್ಧಗಳು ಬರಬಾರ್ದು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ. ರಾಜಕಾರಣಿಗಳಿಗೆ ಸಂಕಟ ಅಥವಾ ಯಾಕಂದರೆ ಸೂರ್ಯನ ರಾಜಗ್ರಹ ಶನಿ ಒಟ್ಟಿಗೆ ಸೇರಿದೆ. ರವಿ ಶನಿಗಳು ಶತ್ರುಗಳು ಕುಂಭರಾಶಿಯಲ್ಲಿದೆ. ಅರ್ಥ ಮಾಡ್ಕೊಳ್ಳಿ. ಆಮೇಲೆ 10ನೇ ತಾರೀಕು ಮಾರ್ಚು ವಿಶೇಷವಾಗಿ ಅಮಾವಾಸ್ಯೆ ಬರುತ್ತೆ. ಅಮಾವಾಸ್ಯೆಗಳು ಬಂದಾಗ ಭಾಳ ದೋಷ. ಅಮಾವಾಸ್ಯೆಗೆ ಸೂರ್ಯಗ್ರಹಣ ಆದ ನಂತರ ಚಾಂದ್ರಮಾನ ಯುಗಾದಿ ನಾವು ಆಚರಣೆ ಮಾಡ್ತೀವಿ. ಹೊಸ ವರ್ಷಕ್ಕೆ ಸೂರ್ಯಗ್ರಹಣ ಬರ್ತಾ ಇದೆ. ಇಷ್ಟು ಹೇಳ್ತಾ ಈ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ನಿಮಗೆಲ್ಲ ಶುಭವಾಗಲಿ. ನಮಸ್ಕಾರ.